ಅವ್ರಿಗೆ ಎಮರ್ಜೆನ್ಸಿ ಇರೋರು ಹೋಗ್ತಾರೆ. ಉಪಯೋಗ ಆಗ್ಬೇಕಾದ್ರೆ ಫಂಡ್ ಬೇಕಲ್ರಿ. ಫಂಡ್ ಇಲ್ದರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲ ಡೈರೆಕ್ಷನಲ್ಲೂ ಅವರು ಅಭಿವೃದ್ಧಿ ಪಡಿಸ್ಬೇಕಾರೆ ಹಣ ಬೇಕೇ ಬೇಕದಿಲ್ಲ. ಡಿ ಕೆ ಶಿವಕುಮಾರ್ ಅವರು ನನಗೆ ಬರಲ್ಲ, ಅದು ನಾನು ಮುಗ್ ತೋರಿಸಲ್ಲ ಅನ್ನೋದು ಸತ್ಯ. ಕೆ ಆರ್ ಪುರಂಗೆ ಇಲ್ಲಿ ವಿಜಯನಗರದಿಂದ ಹೋಗ್ಬೇಕಾದ್ರೆ ನನಗೆ ಅರೌಂಡ್ 2.5 hours ಬೇಕು. ಅವ್ರು 30 minutes ಬಿಡ್ತಾರೆ. ಸರ್, ಒಂದಲ್ಲ ಒಂದು ಬೆಲೆ ಜಾಸ್ತಿನೇ ಆಗ್ತಾ ಇದೆ. ನೀರಾಯ್ತು, ಬಸ್ ಆಯ್ತು, ಈಗ ಮೆಟ್ರೋ ದರ ಹೆಚ್ಚಳ 45% ಜಾಸ್ತಿ ಮಾಡಿದ್ದಾರೆ. ಏನನ್ಸುತ್ತೆ? ಏನೇನು ಜಾಸ್ತಿ ಆಯ್ತು? ನೀರಾಯ್ತು, ಮೆಟ್ರೋ ಆಯ್ತು, ಬಸ್ ಆಯ್ತು, ಬೇರೆ ಈಗ ಮೆಟ್ರೋ ಸರ್ 45% ಜಾಸ್ತಿ ಮಾಡಿದ್ದಾರೆ. ಮೆಟ್ರೋ ಇವಾಗ ನಿಮಗೆ ಡೆವಲಪ್ ಮಾಡ್ಬೇಕಾದ್ರೆ ಫಂಡ್ ನೀವು ಕೊಡ್ತೀರಾ? ಸರ್ಕಾರ ಕೊಡುತ್ತಾ? ಎಲ್ಲ ಸರ್ಕಾರ ಮೆಟ್ರೋಗೆ ಕೊಟ್ಬಿಟ್ರೆ ಬೇರೆ ಡೆವಲಪ್ಮೆಂಟಿಗೆ ಬೇಡವಾ? ಅದಕ್ಕಾಗಿ ಅವರು ಹೆಚ್ಚಿಗೆ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಬರ್ತಾ ಇದ್ರಾ? ಅದಕ್ಕೆ ಫಂಡ್ ಬೇಕು. ಒಂದು ಕಾಲದಲ್ಲಿ ಟ್ರೈನಲ್ಲಿ ಮೈಸೂರಿಗೆ 26 ರೂಪಾಯಿಗೆ ಹೋಗ್ತಿದ್ದೋ, ಇವತ್ತು ಎಷ್ಟು ಹೋಗ್ತಾ ಇದ್ದೀರಾ? ಅದು ಡೆವಲಪ್ಮೆಂಟ್ ಪರ್ಪಸ್ಸಿಗೆ ತಗೊಳ್ಳೋದು. ನಿಮಗೆ ಯಾಂಬಾರ್ಸಕ್ಕೆ ತಗೊಳ್ತಾ ಇಲ್ಲ, ಅವ್ರ ಮನೆಗೆ ತೊಗೊಂಡೋಗೋದು ತಗೊಳ್ತಾ ಇಲ್ಲ. ಅರ್ಥ ಆಯ್ತಾ? ಅದೇನು ಅಲ್ಲಿಂದ ಕೊಡ್ತೀವಿ, ನಮಗೇನೆ ಇನ್ ರಿಟರ್ನ್ ಬರೋದು. 200 ಕಿಲೋಮೀಟ್ರ್ ರೀಚ್ ಆಗ್ತಾ ಇದೆ ಇವಾಗ ಬೆಂಗಳೂರಲ್ಲಿ. 200 ಕಿಲೋಮೀಟ್ರ್ ರೀಚ್ ಆಗ್ತಾ ಇದೆ ಮೆಟ್ರೋ ಲೈನು. ಅದಕ್ಕೆ ಫಂಡ್ ಎಲ್ಲಿಂದ ಬರ್ಬೇಕ್ರಿ? 1 ಕಿಲೋಮೀಟ್ರ್ ಮೆಟ್ರೋ ಲೈನಕ್ಕೆ ಎಷ್ಟು 100 ಕೋಟಿ ಆಗುತ್ತೆ ಗೊತ್ತಾ? ಅರ್ಥ? ಹಂಗಾಗಿ ಅದಕ್ಕೆ ಬೇಕು. ಅದು ನಮ್ಮ ಅನುಕೂಲಕ್ಕೆ ತಗೊಳ್ತಾ ಇದ್ದಾರೆ, ಅವ್ರಿಗೆ ತಗೊಳ್ತಾ ಇಲ್ಲ. ನೆಕ್ಸ್ಟ್ ನೀರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ನಿಜ ಹೌದು. ಆದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಒತ್ತಡ ಆಗಲ್ವಾ ಅಂತ. ಮಿಡಲ್ ಕ್ಲಾಸ್ ಅಂದರೆ ಏನು? ಬಸ್ ಫ್ರೀ ಕೊಟ್ಟಿದ್ದಾರಲ್ಲ ಮಿಡ್ಲ್ ಕ್ಲಾಸ್ ಅವರು. ಹಲೋ, ನಾವು ಇದನ್ನ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ 1 ನಿಮಿಷ ಅವಕಾಶ ಕೊಡಿ. ಈಗ ನಿಮಗೆ ಮೆಟ್ರೋ ಬಸ್ ಫ್ರೀ ಇರುವಾಗ ನಿಮಗೆ ಮೆಟ್ರೋ ಬೇಕು. ನಿಮ್ಗೆ ಯಾವಾಗ ಅವಸರ ಕಾಲ ಬರುತ್ತೋ ಅವಾಗ ಮಾತ್ರ ಬಳಸ್ತೀರಾ, ಅಥವಾ ನೀವು ಬಸ್ಸಿಗೆ ಹೋಗ್ತೀರಾ. ಫ್ರೀ ಇದೆಯಲ್ಲ, ಮಿಡ್ಲ್ ಕ್ಲಾಸ್ಗೆ ಫ್ರೀ ಇದೆಯಲ್ಲ. ನೀವು ಎಷ್ಟು 100 ಕೋಟಿ ವರ್ಮಾನ ಇದ್ರು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ನೀವು ಬಸ್ಸಲ್ಲಿ ಓಡಾಡ್ಬೋದಲ್ಲ. ಅದು ಏನು ಹೇಳ್ತಾರೆ, ನೀವು ಆದಾಯದ ಮೇಲೆ ಕೊಟ್ಟಿಲ್ಲ ಬಸ್. ಅದು ಹೆಣ್ಮಕ್ಳಿಗೆ ಎಲ್ಲರಿಗೂ ಫ್ರೀನೇ. 5 ವಯಸ್ಸಿಂದ ಆಗಲಿ 100 ವಯಸ್ಸಾಗಲಿ, ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಎಲ್ಲರಿಗೂ ಫ್ರೀ. ಓಡಾಡ್ರಿ. ಮಿಡ್ಲ್ ಕ್ಲಾಸ್ ಅಂದರೆ ಏನು? ಅಪ್ಪರ್ ಕ್ಲಾಸು. ಅವ್ರಿಗೆ ಎಮರ್ಜೆನ್ಸಿ ಇರೋರು ಹೋಗ್ತಾರೆ. ಇವಾಗ ಕೆ ಆರ್ ಪುರಂಗೆ ಇಲ್ಲಿ ವಿಜಯನಗರದಿಂದ ಹೋಗ್ಬೇಕಾದ್ರೆ ನನಗೆ ಅರೌಂಡ್ 2.5 hours ಬೇಕು. ಅವ್ರು 30 minutes ಬಿಡ್ತಾರೆ. ನಿಮಗೆ ಟೈಮ್ ಸೇವ್ ಆಗುತ್ತೆ, ಆಕ್ಸಿಡೆಂಟ್ ಫ್ರೀ, ಪೊಲ್ಯೂಷನ್ ಫ್ರೀ, ಟೈಮ್ ಸೇವ್ ಆಗುತ್ತೆ. AC ಗಾಡಿ ಫ್ಲೈಟಲ್ಲಿ ಹೋದಂಗೆ ಇರುತ್ತೆ. ನೀವು ಚೂಸ್ ಮಾಡ್ಕೊಳ್ಳೋದು. ನಾವು ಬಂದು ಕರಿತೀವ ಮೆಟ್ರೋಗೆ ಬನ್ನಿ ಅಂತ. ಅಂದ್ರೆ ಅದನ್ನ ಉಪಯೋಗ ಇಟ್ಕೊಂಡು ಜನ ಜಾಸ್ತಿ ಮಾಡ್ತಾ ಇದಾರ. ಯಾವ ಉಪಯೋಗ ಇಟ್ಕೊಂಡು? ಜನಕ್ಕೆ ಈ ತರ ಉಪಯೋಗ ಆಗ್ತಾ ಇದೆ, ಅದಕ್ಕೆ ಹೆಚ್ಚಳ ಮಾಡೋಣ ಅಂತ. ಜನಕ್ಕೆ ಉಪಯೋಗ ಆಗ್ಬೇಕಾದ್ರೆ ಫಂಡ್ ಬೇಕಲ್ರಿ. ಫಂಡ್ ಇಲ್ದರೆ ಏನು ಮಾಡೋಕ್ಕಾಗುತ್ತೆ? ಬೇರೆ ಹಣ್ಣು ಏನು ಮಾಡೋಕ್ಕಾಗಲ್ಲ. ಒಂದು ಟೊಮೆಟೊ ತರಕ್ಕೆ ನಿಮ್ಗೆ 50 ರೂಪಾಯಿ ಪಾಕೆಟಲ್ಲಿ ಬೇಕು. ಒಂದು ಮೆಟ್ರೋ ಲೈನ್ ಹಾಕೋಕ್ಕೆ ಹಣ ಬೇಡವಾ? ಸರ್ಕಾರದವ್ರು ಇರೋದ ಮೆಟ್ರೋಗೆ ಕೊಟ್ಬಿಟ್ರೆ ರೈಲ್ವೇದೇನು, ಡಿಫೆನ್ಸ್ದೇನು, ಮೆಡಿಕಲ್ ಏನು, ಎಜುಕೇಷನ್ ಏನು, ಪೊಲೀಸ್ ಏನು, ಗೌರ್ಮೆಂಟ್ ನಡೆಸೋದು ಹೆಂಗೆ, ಇದೆಲ್ಲ ಖರ್ಚಿದೆಯಲ್ಲ. ಇರೋ ಬರೋ ದುಡ್ಡೆಲ್ಲ ಮೆಟ್ರೋಗೆ ಕೊಟ್ಬಿಡೋಣ? ಡೆವಲಪ್ಮೆಂಟ್ ಪರ್ಪಸ್ಗೆ ಬೇಕು, ಅಭಿವೃದ್ಧಿಗಾಗಿ ಬೇಕು. ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಅದು BMRCL ಅಂತ ಸಮಿತಿ ಮಾಡಿದ್ದೇವೆ, ಅವ್ರು ಹೆಚ್ಚಳ ಮಾಡಿದ್ದಾವೆ, ನಾನು ಇದ್ರಲ್ಲಿ ಮೂಗ್ ದೂರ್ಸಲ್ಲ ಅಂತ DK ಶಿವಕುಮಾರ್ ಅವ್ರು ಹೇಳಿದ್ರು. ಇದೆಷ್ಟು ಸರಿ ಅನ್ಸುತ್ತೆ? 100% ಸರಿ. ಅವರು ಸರ್ಕಾರದ ಸುಪರ್ದಿಗೆ ಬರೋಲ್ಲ. ಅದು ಸರ್ಕಾರ ಅವ್ರೇನು ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಕೊಡ್ತಾರೆ. ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಯಾರ್ದು? ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು ಇದು ಇರುತ್ತೆ. ಅವ್ರಿಗೆ ಅವ್ರ ಕಂಟ್ರೋಲಲ್ಲಿದ್ದರೆ ಮಾತ್ರ ನೀವು ಕೇಳಿದ್ಯಾ ತಪ್ಪು ಅವ್ರನ್ನ. ನೀವು ಹೋಗಿ ಯಾರು ಪ್ರಶ್ನೆ ಕೇಳಿದ್ರು ಸರಿ, DK ಶಿವಕುಮಾರ್ ಆಗಲಿ, ಸನ್ಮಾನ್ಯ CM ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಯಾವ ಕ್ಯಾಬಿನೆಟ್ ಮಿನಿಸ್ಟ್ರಿ ಕೇಳಿದ್ರು ಅವರೆಲ್ಲ ಹೇಳೋದು ಅದೇನೆ. ಅವ್ರಿಗೆ ಬರಲ್ವಲ್ಲ, ನೀವು ಯಾಕೆ ಅವ್ರನ್ನ ಕೇಳಿದ್ರಿ? ನಿಮಗೆ ಗೊತ್ತಿರ್ತದಲ್ಲ. ಪ್ರಶ್ನೆ ಕೇಳಬೇಕಾದ್ರೆ ಪ್ರಜ್ಞೆ ಇರಬೇಕು. ಜನಕ್ಕಿಂತ ಬೇರೆ ಅವ್ರನ್ನೇ ಕೇಳಬೇಕಲ್ಲ, ಮತ ಹಾಕಿರೋ ಜನ ಅವ್ರಿಗೆಲ್ಲ ಕಷ್ಟ ರೀ. ಅದು ಒಂದು ಕಾರ್ಪೊರೇಷನ್ ರೀ, ಮೆಟ್ರೋ ರೈಲ್ ಕಾರ್ಪೊರೇಷನ್, ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್. ಅದು ಕಾರ್ಪೊರೇಷನ್, ಅದು ಒಂದು ಬಾಡಿ. ಅವರೇ ಡೆವಲಪ್ ಮಾಡೋದು. ಅವ್ರಿಗೆ ಫಂಡು ಬಿಗಿನಿಂಗ್ನಲ್ಲಿ ಬ್ಯಾಂಕಿಂದ, ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂದ ಎಲ್ಲ ಕೊಟ್ಟಿರ್ತಾರೆ. ಆದ ನಂತರ ಅವ್ರು ಡೆವಲಪ್ ಮಾಡಿ ಅವ್ರು ಬರೋ ರೆವಿನ್ಯೂನಲ್ಲಿ ಡೆವಲಪ್ ಮಾಡ್ಕೊಂಡು ಹಿಂದಕ್ಕೆ ಹೋಗ್ತಾ ಇರ್ತಾರೆ. ಇವಾಗ ಬಿಡದಿವರೆಗೂ ಲೈನ್ ಹಾಕವ್ರೆ, ನೆಲಮಂಗಲ ರೋಡ್ ಹಾಕವ್ರೆ, JP ರೋಡ್ಗೆ ಇವಾಗ ಇನಿಷಿಯೇಟ್ ಮಾಡಿದ್ದಾರೆ. ವಿಶ್ವನಿಡಮ್, ಸುಂಕದಕಟ್ಟೆ ವಿಶ್ವನಿಡಮ್ಮಿಂದ JP ನಗರಕ್ಕೆ ಹಾಕಿದ್ದಾರೆ. ಇಲ್ಲಿ ವೈಟ್ ಫೀಲ್ಡ್ಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ಫಂಡ್ ಆಮೇಲೆ ಏರ್ಪೋರ್ಟ್ ರೋಡ್ಗೆ ಮಾಡ್ತಾ ಇದ್ದಾರೆ.
ಎಲ್ಲ ಡೈರೆಕ್ಷನಲ್ಲೂ ಅವರು ಅಭಿವೃದ್ಧಿ ಪಡಿಸ್ಬೇಕಾರೆ ಹಣ ಬೇಕೇ ಬೇಕದಿಲ್ಲ. ಯಾರು ಕೊಡ್ತಾರೆ ಅಂತ ಹಂಗಂದ್ರೆ ಕೊಡಬೇಡಿ, ಬರಬೇಡಿ ಅಷ್ಟೇ ನಂದು. ಇವಾಗ ನಾನು ಕೊಟ್ಟಿದ್ದೀನಿ, ನನಗೆ ಅದು ಅನುಕೂಲ ನನಗಾಗುತ್ತೆ. ಸಾಕಪ್ಪ ಇಷ್ಟಕ್ಕೆ ಅಂದರೆ ಆಗ ಬಿಡದಿಯವ್ರು ಏನು ಮಾಡ್ತಾರೆ, ಆಗ ಬಿಡದಿಯಿಂದ ಇಲ್ಲಿ ಬರೋದಕ್ಕೆ 2 ಅವರ್ ಆಗುತ್ತೆ. ಮೈಸೂರಿಂದ ಬರೋಕ್ಕೆ 45-50 ನಿಮಿಷ ಬರ್ತೀವಿ ಅಲ್ವಾ. ಬಿಡದಿಯಿಂದ ಇಲ್ಲಿ ಬರೋಕ್ಕೆ 2 ಅವರ್ ಆಗುತ್ತೆ. ಅಲ್ಲಿ ಮೆಟ್ರೋ ಇದ್ರೆ ಅದು ಅನುಕೂಲ ನಮಗೆ ತಾನೇ ರೀ, ಅದು ತಪ್ಪೇನಿಲ್ಲಪ್ಪ. ಡಿ ಕೆ ಶಿವಕುಮಾರ್ ಅವರು ನನಗೆ ಬರಲ್ಲ, ಅದು ನಾನು ಮೂಗು ತೂರ್ಸಲ್ಲ ಅನ್ನೋದು ಸತ್ಯ, ಕರೆಕ್ಟು, ಸ್ವಚ್ಛವಾದ ಮಾತು, ಸರಿಯಾದ ಮಾತು, ಸರಿಯಾದ ಆನ್ಸರ್, ಅದು ಉತ್ತರ ಸರಿ ಇದೆ. ಅವ್ರ ಕಂಟ್ರೋಲಲ್ಲಿ ಇಲ್ವಲ್ಲ, ಅವ್ರ ಕಂಟ್ರೋಲಲ್ಲಿ ಇರೋದನ್ನ ಕೇಳ್ಬೇಕು ನಾವು. ಇದು ಸರಿ, ಅವ್ರು ಹೇಳಿರೋದು ಸರಿ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಆರ್ಡ್ರ್ ಮಾಡೋಕ್ಕಾಗತ್ತಾ? BMRCLಗೆ ನಾವು ಆರ್ಡ್ರ್ ಮಾಡೋಕ್ಕಾಗತ್ತಾ? ಈ ಲೈನ್ ಮಾಡಿ, ಆ ಲೈನ್ ಮಾಡಿ, ಸರ್ಕಾರಕ್ಕೆ ಅವ್ರು ಮಂಡನೆ ಮಾಡ್ತಾರೆ. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು. ನಾವು ಈ ಲೈನಲ್ಲಿ ಮಾಡ್ತಾ ಇದ್ದೀವಿ, ನಮಗೆ ಭೂ ಸ್ವಾಧೀನ ಮಾಡಿಕೊಡಿ ಅಂತಾರೆ. ಅದೆಲ್ಲ ಅವ್ರು ಮಾಡ್ತಾರೆ. ಆದಮೇಲೆ ಅವ್ರ ಕೆಲಸ ಅವ್ರದ್ದು, ಇವ್ರ ಕೆಲಸ ಇವ್ರದ್ದು. ಬೀಟ್ ಪ್ಲಸ್ ಕರ್ನಾಟಕ.